ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಇನ್ಸ್ಟಂಟಾಗಿ ಚಿಕನ್ ಮಸಾಲ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಚಿಕನ್ ತೊಗೊಂಡೈತಿ. ಚಿಕನನ್ನು ಚಂದಾಗ ಕ್ಲೀನಾಗಿ ತೊಳ್ಕೊಂಡೈತಿ. ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಂಡೈತಿ. ಅದಕ್ಕೀಗ ಗರಂ ಮಸಾಲ ಹಾಕತೈತಿ ನೋಡ್ರಿ. ಸ್ಪರ್ಶ್ ಗರಂ ಮಸಾಲ ಹಾಕ್ತೈತಿ. 1 2 3 ಚಿಕನ್ ಮಸಾಲ ಹಾಕತೈತಿ ನೋಡ್ರಿ. ಕಾರಿಂಡರ್ ಪೌಡರ್ ಹಾಕ್ತೈತಿ. ಚಿಕನ್ ಜಾಸ್ತಿ ಇದ್ದಿದ್ದಕ್ಕೆ ನಾನು ಮಸಾಲ ಪೌಡರ್ ಜಾಸ್ತಿ ಹಾಕತೇನಿ. ಜಿಂಜರ್ ಪೇಸ್ಟ್, ಇದು ಮನ್ಯಾಗ ಮಾಡಿಟ್ಕೊಂಡಿರುವಂಥ ಗರಂ ಮಸಾಲ, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಿಂಡ್ಕೋಬೇಕು. ಈಗ ಎಲ್ಲನೂ ಚಂದಾಗ ಮಿಕ್ಸ್ ಮಾಡಿರಿ. ಖಾರ ಪುಡಿ, ಖಾರ ಪುಡಿ ಎಲ್ಲನೂ ಚಂದಾಗ ಮಿಕ್ಸ್ ಮಾಡಬೇಕು. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡ್ರಿ. ಎಣ್ಣೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಉದ್ದುದ್ದಂಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ರಿ. ಅವನ್ನ ಚಂದಾಗ ಫ್ರೈ ಮಾಡಬೇಕು. ಟೊಮೆಟೊ ಕಟ್ ಮಾಡಿ ಇಟ್ಟಿತ್ತು ಅವನ್ನ ಹಾಕ್ತೈತಿ. ಎಣ್ಣೆ ಒಳಗನ ಫ್ರೈ ಮಾಡಬೇಕು ಚಂದಾಗ. ಮೊದಲ ಚಿಕನಿಗೆ ಮಸಾಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತೈತಿ. ಚಂದಾಗ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಚಿಕನ್ ಸ್ಮೂತ್ ಆಗುವವರೆಗೂ ಫ್ರೈ ಮಾಡ್ಕೊರಿ. ನೋಡ್ರಿ, ಫ್ರೈ ಆಗೈತಿ, ಕುದ್ದೈತಿ ಚಿಕನ್. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ಸ್ಟಂಟ್ ಚಿಕನ್ ಮಸಾಲ ರೆಡಿ. ಅಗದಿ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡ್ರಿ ಇದನ್ನು. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಈಗ ಇನ್ಸ್ಟಂಟಾಗಿ ಚಿಕನ್ ಬಿರಿಯಾನಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈ ಚಿಕನ್ ಬಿರಿಯಾನಿಗೆ ಯಾವುದೇ ರೀತಿಯಾದಂತಹ ಮಸಾಲೆ ಕಾಳುಗಳು ಬೇಕಾಗಿಲ್ಲ. ಅಂದ್ರೆ ಮಸಾಲೆ ಕಾಳು ಬದಲಿ ಮಸಾಲ ಪೌಡರ್ಗಳನ್ನು ಬಳಸಿ ಇನ್ಸ್ಟಂಟಾಗಿ ಚಿಕನ್ ಬಿರಿಯಾನಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈ ಬಿರಿಯಾನಿಗೆ ಯಾವುದೇ ರೀತಿಯಾದಂತಹ ಕಲರ್ ಯೂಸ್ ಮಾಡಿಲ್ಲ. ನೋಡ್ರಿ, ಮನ್ಯಾಗ ಮಾಡಿದ್ದಿದ್ದು ಚಿಕನ್ ಬಿರಿಯಾನಿ ಎಷ್ಟು ನೋಡಕ್ಕೆ ಚಂದ ಐತಿ, ತಿನ್ನಕ್ಕೂ ಅಷ್ಟೇ ಟೇಸ್ಟಾಗಿನೂ ಐತಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಒಂದು ಪಾತ್ರೆ ತೊಗೊಂಡೈತಿ. ಆ ಪಾತ್ರೆಗೆ ಚಿಕನ್ ತೊಳೆದಿಟ್ಕೊಂಡಿತ್ತು ಅದನ್ನು ಹಾಕ್ತೈತಿ. ನೋಡ್ರಿ, ಆ ಚಿಕನ್ನ ಹಾಕತೈತಿ. ಸ್ವಲ್ಪ ಮೊಸರು ಹಾಕ್ತೈತಿ. ಗರಂ ಮಸಾಲ ಸ್ವಲ್ಪ, ಗರಂ ಮಸಾಲ, ಧನಿಯಾ ಪೌಡರ್ ಸ್ವಲ್ಪ. ನೋಡ್ರಿ, ಚಿಕನ್ ಬಿರಿಯಾನಿ ಮಸಾಲ ಪ್ಯಾಕೆಟ್ನಿಂದ ಅದು ಪೌಡರ್ ಹಾಕಿದೆ. ಖಾರದ ಪುಡಿ, ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಬಾಸುಮತಿ ಅಕ್ಕಿನ ತೊಗೊಂಡಿತ್ತು ಅವನ್ನ ಕ್ಲೀನಾಗಿ ತೊಳೆದಿಟ್ಕೊಳತೈತಿ. ಈಗ ಒಂದು ಕುಕ್ಕರ್ ಇಡ್ತೈತಿ. ಆ ಕುಕ್ಕರಿಗೆ ಎಣ್ಣೆ ಹಾಕ್ತೈತಿ. ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಚಿಟ್ಕೊಂಡಿತ್ತು. ಈಗ ಈರುಳ್ಳಿ ಹಾಕ್ತೈತಿ. ಈರುಳ್ಳಿ ಚಂದಾಗ ಎಣ್ಣೆ ಒಳಗನ ಫ್ರೈ ಆಗಬೇಕು. ನೋಡ್ರಿ, ಹಿಂಗೆ ಫ್ರೈ ಮಾಡ್ಕೋಬೇಕು. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಹಾಕ್ತೈತಿ. ಎಲ್ಲನೂ ಚಂದಾಗ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ತೈತಿ. ನಾವು ಮೊದಲ ಚಿಕನ್ನಾಗ ಎಲ್ಲ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನು ಹಾಕ್ತೈತಿ. ಚಂದಾಗ ಎಲ್ಲನೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೈತಿ.
ನೋಡ್ರಿ ಹಿಂಗೆ ಫ್ರೈ ಮಾಡ್ಕೋಬೇಕು. ಎಣ್ಣೆಯೊಳಗನ ಎಲ್ಲನೂ ಫ್ರೈ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನೋಡ್ರಿ ಅಚ್ಚ ಖಾರ ಪುಡಿ ಹಾಕ್ತೈತಿ, ಅದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಎಣ್ಣೆ ಒಳಗನ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನೋಡ್ರಿ ಚಿಕನ್ ಎಲ್ಲ ಕುದ್ದೈತಿ. ನೋಡ್ರಿ ಚಿಕನ್ ಬೆಂದೈತಿ. ಈಗ ನಾವು ಅಕ್ಕಿ ತೊಳೆದು ಇಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕ್ತೈತಿ. ಅಕ್ಕಿನ ಚೆಂದಾಗಿ ಚಿಕನ್ ಜೊತೆನ ಮಿಕ್ಸ್ ಮಾಡಬೇಕು. ನೋಡ್ರಿ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಅಕ್ಕಿಗೆ ಕುದಿಯಾಕ ಎಷ್ಟು ಬೇಕು ಅಳತೆ ಪ್ರಮಾಣವಾಗಿ ಅಷ್ಟು ನೀರು ಹಾಕಿದ್ರೆ ನೋಡ್ರಿ ಈಗ ಕುದ್ದೈತಿ. ಚಿಕನ್ ಬಿರಿಯಾನಿ ರೆಡಿ. ಇನ್ಸ್ಟಂಟಾಗಿ ಚಿಕನ್ ಬಿರಿಯಾನಿ ಮಾಡೋದು ಹೆಂಗಂತ ನೋಡಿದ್ರಲ್ಲ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೈತಿ. ಯಾವುದೇ ರೀತಿ ಕಲರ್ನು ಯೂಸ್ ಮಾಡಿಲ್ಲ. ಎಷ್ಟು ಚಲೋ ಆಗೈತಂತ ನೋಡ್ರಿ. ಟೇಸ್ಟೂ ಅಷ್ಟೇ ಸೂಪರಾಗಿ ಇರ್ತೈತಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.